ಹಿಮ್ಸ್ ಮಕ್ಕಳ ಆಸ್ಪತ್ರೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಶುಭಂ ಶುಕ್ಲಾ ದಿಢೀರ್ ಭೇಟಿ. 3 ಗಂಟೆಗಳಿಗೂ ಹೆಚ್ಚು ಕಾಲ ಪರಿಶೀಲನೆ. ಖಾಸಗಿ ಆಸ್ಪತ್ರೆಗಿಂತ ಇಲ್ಲಿ ಉತ್ತಮ ಸೌಲಭ್ಯಕ್ಕೆ ಮೆಚ್ಚುಗೆ. ಹಾಸನ ಜಿಲ್ಲೆಯ ಆರೋಗ್ಯ ಸೇವೆಗಳ ಗುಣಮಟ್ಟವನ್ನು ಖುದ್ದಾಗಿ ಪರಿಶೀಲಿಸುವ ಉದ್ದೇಶದಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಅವರು ನಗರದ ಹಿಮ್ಸ್ ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಸುಮಾರು 3 ಗಂಟೆಗಳಿಗೂ ಹೆಚ್ಚು ಕಾಲ ವಿವಿಧ ವಿಭಾಗಗಳನ್ನು ಪರಿಶೀಲಿಸಿದರು. ಬಕ್ರೀದ್ ಹಬ್ಬದ ಪ್ರಯುಕ್ತ ಸರ್ಕಾರಿ ರಜೆ ಇದ್ದರೂ ಸಹ ಆಸ್ಪತ್ರೆಗೆ ಆಗಮಿಸಿ ವೈದ್ಯಕೀಯ ಸೇವೆಗಳ ಬಗ್ಗೆ ಆಳವಾದ ಮಾಹಿತಿ ಪಡೆದುಕೊಂಡ ಅವರು ಆಸ್ಪತ್ರೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಸ್ಪತ್ರೆಯ ಲ್ಯಾಬ್, ಐಸಿಯು, ಒಪಿಡಿ, ಐಪಿಡಿ, ನವಜಾತ ಶಿಶು ಘಟಕ, ಸಮಾಲೋಚನಾ ವಿಭಾಗ ಸೇರಿದಂತೆ ವಿವಿಧ ವಿಭಾಗಗಳಿಗೆ ಖುದ್ದಾಗಿ ತೆರಳಿ ಅಲ್ಲಿನ ಸೌಲಭ್ಯಗಳು, ಚಿಕಿತ್ಸಾ ಕ್ರಮಗಳು, ಸ್ವಚ್ಛತೆ ಹಾಗೂ ಸಿಬ್ಬಂದಿಯ ಕಾರ್ಯನಿರ್ವಹಣೆಯನ್ನು ಅವಲೋಕಿಸಿದರು. ಪ್ರತಿಯೊಂದು ವಿಭಾಗದಲ್ಲಿಯೂ ವೈದ್ಯರು, ಸಿಬ್ಬಂದಿ ಹಾಗೂ ರೋಗಿಗಳ ಕುಟುಂಬ ಸದಸ್ಯರೊಂದಿಗೆ ಮಾತನಾಡಿ ಸಮಸ್ಯೆಗಳು, ಅವಶ್ಯಕತೆಗಳು ಮತ್ತು ಸುಧಾರಣೆಗೆ ಬೇಕಾದ ಅಂಶಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಹಿಮ್ಸ್ ಮಕ್ಕಳ ಆಸ್ಪತ್ರೆಯಲ್ಲಿ ದೊರೆಯುತ್ತಿರುವ ಸೇವೆ ಮತ್ತು ಸೌಲಭ್ಯಗಳನ್ನು ನೋಡಿದಾಗ ಖಾಸಗಿ ಆಸ್ಪತ್ರೆಗಳಿಗೆ ಸಮಾನವಾಗಿಯೇ ಅಲ್ಲ, ಕೆಲವೊಂದು ವಿಷಯಗಳಲ್ಲಿ ಅದಕ್ಕಿಂತಲೂ ಉತ್ತಮವಾಗಿದೆ ಎಂದು ಹೇಳಬಹುದು. ವಿಶೇಷವಾಗಿ ಸ್ವಚ್ಛತೆ, ಮಕ್ಕಳ ಮತ್ತು ತಾಯಿ ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳ ವ್ಯವಸ್ಥೆ ಗಮನ ಸೆಳೆಯುವಂತಿದೆ ಎಂದು ಹೇಳಿದರು. ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಹಾಗೂ ಸಿಬ್ಬಂದಿಯಿಂದ ಕೆಲವು ಮೂಲಭೂತ ಸೌಲಭ್ಯಗಳ ಬೇಡಿಕೆಯನ್ನು ಮತ್ತು ಸಮಸ್ಯೆಗಳ ಬಗ್ಗೆ ಮನವಿ ಬಂದಿದ್ದು ಅವುಗಳನ್ನು ಪರಿಶೀಲಿಸಿ ಯಾವ ಯೋಜನೆ ಅಥವಾ ಅನುದಾನದಡಿ ಸೌಲಭ್ಯ ಕಲ್ಪಿಸಬಹುದು ಎಂಬುದರ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವಂತೆ ಇನ್ನಷ್ಟು ಉತ್ತಮ ಸೇವೆ ನೀಡುವ ಉದ್ದೇಶದಿಂದ ಪ್ರತಿಯೊಂದು ಅಂಶವನ್ನು ಗಮನಿಸಲಾಗುತ್ತಿದೆ. ವಿಶೇಷವಾಗಿ ತಾಯಂದಿರು ಮತ್ತು ಮಕ್ಕಳಿಗೆ ಗುಣಮಟ್ಟದ ಆರೋಗ್ಯ ಸೇವೆ ದೊರಕಬೇಕು ಎಂಬುದು ಸರ್ಕಾರದ ಆದ್ಯತೆ ಎಂದರು. ಐಎಂಆರ್ ಶಿಶು ಮರಣ ಪ್ರಮಾಣ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು, ತಾಯಂದಿರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ವ್ಯವಸ್ಥೆ, ನವಜಾತ ಶಿಶುಗಳ ಆರೈಕೆ ಹಾಗೂ ಪೌಷ್ಟಿಕತೆ ಸಂಬಂಧಿತ ವಿಚಾರಗಳ ಕುರಿತು ವೈದ್ಯರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದರು. ಕೆಲವು ವಿಭಾಗಗಳಲ್ಲಿ ಇನ್ನೂ ಅಭಿವೃದ್ಧಿ ಅಗತ್ಯವಿದೆ, ಅವುಗಳನ್ನು ಹಂತ ಹಂತವಾಗಿ ಸುಧಾರಿಸುವ ಕಾರ್ಯ ನಡೆಯಲಿದೆ ಎಂದರು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಆಸ್ಪತ್ರೆಗೆ ಭೇಟಿ ನೀಡುವುದಾಗಿ ತಿಳಿಸಿದ ಅವರು, ಮುಂದಿನ ಬಾರಿ ಪೂರ್ವ ಸೂಚನೆ ಇಲ್ಲದೆ ಸರ್ಪ್ರೈಸ್ ಭೇಟಿ ನೀಡುತ್ತೇನೆ. ಆ ವೇಳೆ ಸೇವೆಗಳ ಸ್ಥಿತಿಗತಿ ಹೇಗಿದೆ ಎಂಬುದನ್ನು ಮತ್ತೆ ಪರಿಶೀಲಿಸಲಾಗುತ್ತದೆ ಎಂದು ಹೇಳಿದರು. ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ಇರುವುದನ್ನು ಅವರು ಒಪ್ಪಿಕೊಂಡು ಕೆಲ ವಿಭಾಗಗಳಲ್ಲಿ ಸಿಬ್ಬಂದಿ ಕೊರತೆ ಕಂಡುಬಂದಿದೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು. ಅಗತ್ಯ ಇರುವ ಕಡೆ ಮಾನವ ಸಂಪನ್ಮೂಲ ಒದಗಿಸುವ ಬಗ್ಗೆ ಪರಿಶೀಲನೆ ನಡೆಯಲಿದೆ ಎಂದರು. ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸರ್ಕಾರಿ ಆಸ್ಪತ್ರೆ ಇನ್ನೂ ಸಾರ್ವಜನಿಕ ಸೇವೆಗೆ ಲಭ್ಯವಾಗದಿರುವ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಆಸ್ಪತ್ರೆ ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಆರಂಭವಾಗಲಿದೆ. ನಾವು ಸಹ ಬೇಗ ಆರಂಭಿಸಬೇಕು ಎಂಬ ಉದ್ದೇಶ ಹೊಂದಿದ್ದೇವೆ. ಅನಾವಶ್ಯಕ ತಡದಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತದೆ. ಆದ್ದರಿಂದ ಪ್ರಕ್ರಿಯೆಗಳನ್ನು ವೇಗಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಹಾಸನ ಜಿಲ್ಲೆಗೆ ಬಂದ ನಂತರ ಇದೇ ಮೊದಲ ಬಾರಿಗೆ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿರುವುದಾಗಿ ಹೇಳಿದ ಅವರು, ಸರ್ಕಾರಿ ಆಸ್ಪತ್ರೆಯ ಕಾರ್ಯವೈಖರಿ ನಮಗೆ ತೃಪ್ತಿ ತಂದಿದೆ. ದೊಡ್ಡ ಮಟ್ಟದ ಸಮಸ್ಯೆಗಳು ಅಲ್ಲ, ಕೆಲವು ಸಣ್ಣ ಪುಟ್ಟ ಅಡಚಣೆಗಳನ್ನು ಸರಿಪಡಿಸಿಕೊಳ್ಳಬೇಕಾಗಿದೆ. ಆಸ್ಪತ್ರೆಗೆ ಬಂದ ತಾಯಂದಿರ ಜೊತೆಗೂ ಮಾತನಾಡಿದ್ದೇವೆ. ಅವರು ಕೂಡ ಇಲ್ಲಿನ ಸೇವೆ ಮತ್ತು ಸೌಲಭ್ಯಗಳ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಹಲವರು ಖಾಸಗಿ ಆಸ್ಪತ್ರೆಗಿಂತ ಇಲ್ಲಿನ ಸೇವೆ ಉತ್ತಮವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಹೇಳಿದರು. ಸಿಇಒ ಅವರ ದಿಢೀರ್ ಭೇಟಿ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಸಿಬ್ಬಂದಿಯಲ್ಲಿ ಚಟುವಟಿಕೆ ಹೆಚ್ಚಾಗಿದ್ದು, ಸಾರ್ವಜನಿಕ ಆರೋಗ್ಯ ಸೇವೆಗಳ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಇಂತಹ ಪರಿಶೀಲನೆಗಳು ಮತ್ತಷ್ಟು ಪರಿಣಾಮಕಾರಿಯಾಗಲಿವೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಇದೇ ವೇಳೆ ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್ ಕುಮಾರ್, ಹಿಮ್ಸ್ ಆಡಳಿತಾಧಿಕಾರಿಗಳು ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವತ್ತು 28ನೇ ತಾರೀಕಿಗೆ ನಾನು ಒಂದು ಸರ್ಪ್ರೈಸ್ ವಿಸಿಟ್ಗೆ ಇದು MCH ಹಾಸ್ಪಿಟಲ್ಗೆ ಬಂದೆ. ಬೆಳಿಗ್ಗೆ 9:30 ತನಕ ಸ್ಟಾರ್ಟ್ ಆಯಿತು. ಇದು ಸುಮಾರು 1.5 ಅವರ್ಸ್ಗಿಂತ ಹೆಚ್ಚಿಗೆ ಆಗಿದೆ. ನಮ್ಮ MCHದು ಬೇರೆ ವಾರ್ಡ್ಸು, ಲ್ಯಾಬ್ರೇಟರೀಸ್ ಆಗಲಿ, ಕನ್ಸಲ್ಟೇಷನ್ ಚೇಂಬರ್ಸ್, OPD, IPD ಎಲ್ಲ ನೋಡಿದೆ. ಫೆಸಿಲಿಟೀಸ್ಗಳ ಬಗ್ಗೆ ಮಾತಾಡಿದರೆ ನಮ್ಮದು MCH ಹಾಸ್ಪಿಟಲ್ದು ಫೆಸಿಲಿಟೀಸ್ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಗಿಂತ ಒಳ್ಳೆ ಇದೆ. ಒಂದು ಸ್ಟೇಟ್ ಆಫ್ ದಿ ಆರ್ಟ್ ಲ್ಯಾಬ್ಸ್ ಇದೆ. ಒಂದು ವೆರಿ ಮಾಡರ್ನೈಸ್, ವೆರಿ ವೆಲ್ ಫಂಕ್ಷನಿಂಗ್ NICU ಯೂನಿಟ್ ಇದೆ. ಸ್ವಚ್ಛತೆ ಬಗ್ಗೆ ಮಾತಾಡಿದರೆ ನಿಮಗೆಲ್ಲರಿಗೆ ಕಾಣಿಸ್ತಾ ಇರ್ಬೋದು, ಸ್ವಚ್ಛತೆ ಮತ್ತು ನಿರ್ಮಾಣ ಸ್ಟ್ಯಾಂಡರ್ಡ್ಸ್ ಭಾಳ ಹೈ ಇದೆ.
ಸೊ ಇಟ್ ಈಸ್ ಲುಕಿಂಗ್ ಲೈಕ್ ಅ ವೆರಿ ವೆಲ್ ಫಂಕ್ಷನಿಂಗ್, ಈವನ್ ಬೆಟರ್ ದೆನ್ ಅ ಪ್ರೈವೇಟ್ ಹಾಸ್ಪಿಟಲ್ ಅಂತ ನಾನು ಅನ್ಸ್ಕೊಂಡೆ. ಜೊತೆಗೇ ನಮ್ಮ ಡಾಕ್ಟರ್ಸ್ ಜೊತೆ ಕೂಡ ಮಾತಾಡಿದ್ದೆ. ಕೆಲವೊಂದು ಡಾಕ್ಟರ್ಸ್ಗಳದ್ದು ಸ್ವಲ್ಪ ಕೋರಿಕೆ ಇತ್ತು, ಕೆಲವೊಂದು ತಂತ್ರಾಶ ಬೇಕು, ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಏನಾದರೂ ಸಾಧ್ಯ ಇದ್ದರೆ ಯಾವ ಫಂಡಿಂದ ಮಾಡೋಣ, ಹೆಂಗೆ ಖರೀದಿ ಮಾಡೋಣ, ಡೈರೆಕ್ಟ್ ನಾವು ಖರೀದಿ ಮಾಡ್ಬೋದು, ಯಾವ ಫಂಡಿಂದ ಅಲೋಕೇಟ್ ಮಾಡ್ಬೋದು, ಅದ್ರ ಬಗ್ಗೆ ಡಾಕ್ಟರ್ಸ್ ಜೊತೆ ಮಾತಾಡಿದ್ದೆ. ಅವರು ಕೂಡ ಇಂದನ್ನು ಸಜೆಷನ್ಸ್ ಕೂಡ ತೊಗೊಂಡಿದೆ. ನಮ್ಮದು IMR ಹೆಂಗೆ ರಿಡ್ಯೂಸ್ ಮಾಡ್ಬೋದು ಮತ್ತು ಉತ್ತಮ ಸೇವೆಗಳು ನಾವು ಹೆಂಗೆ ಸಲ್ಲಿಸ್ಬೋದು ನಮ್ಮ ತಾಯಿಯರಿಗೆ, ನಮ್ಮ ಮಕ್ಕಳಿಗೆ, ಇದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿದೆ. ಸೊ ಇಟ್ಸ್ ಅ ಪ್ರೋಗ್ರೆಸಿವ್ ಡಿಸ್ಕಷನ್. ಓವರ್ ಸ್ಟ್ಯಾಂಡರ್ಡ್ಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಕೆಲವೊಂದು ಜಾಗಗಳಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು. ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಟು ಆಲ್ ದ ಟೀಮ್. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಸಲ ಬರ್ತೀನಿ, ಬಟ್ ದಟ್ ಟೈಮ್ ಅದು ಸರ್ಪ್ರೈಸ್ ಮಾಡಿ ಬರ್ತೀನಿ. ಈ ಸಲ ಅದು ಸ್ವಲ್ಪ ಅನೌನ್ಸ್ ಟೈಪ್ದು ಇತ್ತು. ವೈದ್ಯರು ಕೊರತೆ, ಸಿಬ್ಬಂದಿ ಕೊರತೆ ನಾವು ಕಾಣಿಸ್ತಾನೆ ಸ್ವಲ್ಪ ಕೊರತೆ ಇದೆ. ಸ್ವಲ್ಪ ಅವರು ಸಿಬ್ಬಂದಿಗಳು ಡಾಕ್ಟರ್ಸ್, ನಮ್ಮ ವೈದ್ಯರು ಹೇಳ್ತಾ ಇರೋದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಿಬ್ಬಂದಿಗಳು ಬೇಕು. ಕೆಲವೊಂದು ಡಿವಿಷನ್ಸಲ್ಲಿ ನಮಗೆ ತಂತ್ರಾಶ ಬೇಕು ಮತ್ತು ಇಂಥ ಕೊರತೆಗಳು ಇದೆ. ಬಟ್ ಎಷ್ಟು ಸಾಧ್ಯ ವಿಲ್ ಲುಕ್ ಇಂಟು ಇಟ್. ಹೊಸ ಹಾಸ್ಪಿಟಲ್ ತುಂಬ ಲೇಟ್ ಆಗ್ಬಿಡ್ತಾರೆ. ಯಾವಾಗ ಪ್ರಾರಂಭ ಆಗ್ಬೋದು ಹೊಸ ಸ್ಪೆಷಾಲಿಟಿ ಹಾಸ್ಪಿಟಲ್? ಹಾಂ, ಗೊತ್ತಿದೆ. ಸ್ಟಾರ್ಟ್ ಮಾಡ್ತಾ ಇದ್ವಿ. ವಿಲ್ ಡೂ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ನಮಗೂ ಡಿಲೇಟ್ ಮಾಡಿದ್ದು ನಮಗೆ ಏನಾದರೂ ಲಾಭ ಬರಲ್ಲ, ನಮಗೇನೇನಾದರೂ ಹಾನಿ ಆಗ್ತಾಯಿದೆ, ನಮಗೆ ಲಾಸ್ ಆಗ್ತಾಯಿದೆ. ಸೊ ಆದಷ್ಟು ಬೇಗ ಅದೇ ಕೆಲಸನಗೋಸ್ಕರ ನಾನು ಫಸ್ಟ್ ಹಾಸ್ಪಿಟಲ್ ವಿಸಿಟ್, ಮೆಡಿಕಲ್ ಸೈಟ್ ವಿಸಿಟ್ ಎಲ್ಲಿನೇ ಬಂದಿದೆ. ಸೊ ಅದು ಕೂಡ ಸ್ಟಾರ್ಟ್ ಆಗುತ್ತೆ, ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವಿಲ್ ಡೂ ಇಟ್ ಆನ್ ಪ್ರಯಾರಿಟಿ ಓನ್ಲಿ. ಈ ಆಸ್ಪತ್ರೆ ಬಗ್ಗೆ, ನಿಮ್ಮ ಕಾರ್ಯವೈಖರಿ ಬಗ್ಗೆ ನಿಮಗೆ ತೃಪ್ತಿ ಸಿಗ್ತಾ? ಗೊತ್ತಿದೆ, ನನಗೆ ಸಂತೋಷ ಇದೆ. ಓಕೆ, ಅದರಲ್ಲಿ ನನಗೆ ಏನು ಮೇಜರ್ ಕಂಪ್ಲೇಂಟ್ಸ್ ಏನೂ ಇಲ್ಲ. ಸ್ವಚ್ಛತೆ ನಿರ್ಮಲತೆ ಇದೆ. ಪೇಷಂಟ್ಸ್ಗಳು ಕೂಡ ನಾನು ಮಾತಾಡಿದ್ದೆ ತಾಯಿಯವ್ರ ಜೊತೆಗೇ, ಅವರು ಕೂಡ ಸಂತೋಷ ಇತ್ತು. ಫೆಸಿಲಿಟೀಸ್ ಒಳ್ಳೆ ಆಗ್ತಾಯಿದೆ. ನಾನು ನೋಟ್ ಶೀಟ್, ರಿಪೋರ್ಟಿಂಗ್ ಶೀಟು ಕೂಡ ಚೆಕ್ ಮಾಡಿದ್ದೆ. ಇನ್ವೆಂಟ್ರಿ ಸ್ಟಾಕು ಕೂಡ ಸರಿ ಇತ್ತು. ತಂತ್ರಾಶಲ್ಲಿ ಸುಮಾರು ವಿ ಹ್ಯಾವ್ ಸ್ಟೇಟ್ ಆಫ್ ದಿ ಆರ್ಟ್, ವೆರಿ ವೆಲ್ ವರ್ಲ್ಡ್ ಕ್ಲಾಸ್ ನಮಗೆ ಮಷೀನ್ಸ್ ಇದೆ. ಇನ್ನೂ ಕೆಲವೊಂದು ತಂತ್ರಾಶದ ನಮಗೆ ಅವಶ್ಯಕತೆ ಇದೆ, ಕೋರಿಕೆ ಇದೆ. ಸೊ ವಿಲ್ ಲುಕ್ ಇನ್ ಟು ಇಟ್. ಅದಸ್ ನಾನು ಹೇಳಿದ್ದೆ, ವಿಲ್ ಲುಕ್ ಇನ್ ಟು ಇಟ್. ಬಟ್ ಓವರಾಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಮೋಸ್ಟ್ಲಿ ಅದೇ ನಾನು ಸ್ಟಾರ್ಟಲ್ಲಿನೇ ಹೇಳಿದ್ದೆ, ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಸ್ಗಿಂತಲೇ ಒಳ್ಳೆ ಫೆಸಿಲಿಟೀಸ್ ಇಲ್ಲಿದೆ. ಹೌದು, 5-10% ಏನಾದರೂ ಹೆಚ್ಚು ಕಮ್ಮಿ ಇರ್ಬೋದು. ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ಎಲ್ಲರೂ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ತೊಗೊಂಡು ನಮಗೆಲ್ಲರಿಗೂ ಕೆಲಸ ಮಾಡ್ಬೋದು.